ನಾವು ಐಬ್ರೋ ಶೇಪಿಂಗ್ ಮಾಡ್ಲಿಕ್ಕೆ ಹೋಗುವಾಗ ಯಾವಾಗ್ಲೂ ಕೇಳ್ತಾರಲ್ವಾ ನಿಮ್ಗೆ ಫೋರ್ ಹೆಡ್ ಶೇವ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಅವಾಗ ನನ್ನ ಆನ್ಸರ್ ಯಾವತ್ತು ಇಲ್ಲ ಅಂತ ಇರುತ್ತೆ. ಯಾಕೆ ಗೊತ್ತಾ, ನಾನು ಯೂಶ್ವಲಿ ನನ್ನ ಫೇಸ್ ಇದ್ದು ಹೇರ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾನು ರೇಸರ್ಸ್ ಗಳನ್ನ ಯೂಸ್ ಮಾಡ್ತೀನಿ ಆಯ್ತಾ, ವಿಚ್ ಇಸ್ ಲೆಸ್ ಪೇನ್ಫುಲ್. ಅದಕ್ಕೋಸ್ಕರನೇ ಅದೇ ಮೇನ್ ರೀಸನ್ ನಾನು ಯೂಸ್ ಮಾಡೋದು. ಯಾಕಂದ್ರೆ ನನ್ಗೆ ಆ ಪೇನ್ ಇದೆಯಲ್ಲ, ನಂಗೆ ಐಬ್ರೋ ತೆಗಿವಾಗ್ಲೇ ನನ್ನ ಕಣ್ಣಿಂದ ನೀರ್ ಬರುತ್ತೆ. ಅಂಡ್ ಇಡೀ ಫೇಸಿಗೆ ಎಸ್ಪೆಷಲಿ ಅಪ್ಪರ್ ಲಿಪ್ ಅಂಡ್ ಫೋರ್ ಹೆಡ್ ಇದು ಹೇರ್ ತೆಗಿವಾಗ ನಂಗೆ ಪುಕ್ಕು ಆಗ್ತಾ ಇರುತ್ತೆ. ನನಗೆ ಆ ಪೇನ್ ತಡ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ನಾನು ಟ್ರೈ ಮಾಡಿಲ್ಲ ಇದುವರೆಗೂ. ಫೋರ್ ಹೆಡ್ ಮಾಡಿಸಿದ್ದೀನಿ ಅವಾಗ ಎಲ್ಲ ಚಿಕ್ಕವಳಿರುವಾಗ, ಬಟ್ ಅಪ್ಪರ್ ಲಿಪ್ ಎಲ್ಲ ನಾನು ಟ್ರೈಯೇ ಮಾಡಿಲ್ಲ. ನಾನು ಯೂಸ್ ಮಾಡೋದು ರೇಸರ್ಸನ್ನ. ಒಂದು ರೇಸರ್ ನನ್ನ ಕೈಯಲ್ಲಿದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ದು ಈ ರೇಸರ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋದು ಈ ರೇಸರ್. ಇದನ್ನ ನಾನು ನಿಮಗೆ ಮೊದಲು ಕೂಡ ತೋರಿಸಿದ್ದೀನಿ. ಇದನ್ನ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನು ರೇಸರ್ಸ್ಗಳನ್ನ ಐ ಥಿಂಕ್ 3-4 years ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ರೇಸರ್ಸ್ಗಳನ್ನ ಟ್ರೈ ಮಾಡ್ತಾ ಇರ್ತೇನೆ ಆಯ್ತಾ. ಒಂದೇ ರೇಸರ್ಸಿಗೆ ನಾನು ಸ್ಟಿಕ್ ಆಗಿರಲ್ಲ. ಯಾಕಂದ್ರೆ ಯಾವುದು ನನಗೆ ಸೂಟ್ ಆಗುತ್ತೆ, ಅದು ಒಳ್ಳೇದಿದೆಯಾ, ಈ ಪ್ರೈಸಿಗೆ ಇದು ಒಳ್ಳೇದಿದೆಯಾ, ಹಾಗೆ ಚೆಕ್ ಮಾಡ್ತಾ ಇರ್ತೇನೆ. ಸೊ ನನ್ನ ಹತ್ರ ಇರೋದು ಮಿನಿಸೋ ಅವರದ್ದು ಪ್ರಿಸಿಷನ್ ಫೋಲ್ಡಿಂಗ್ ಐಬ್ರೋ ರೇಸರ್ಸ್ ಅಂಡ್ ದಿಸ್ ಕಾಸ್ಟ್ ಫಾರ್ ಜಸ್ಟ್ 150 rupees. ನಿಮಗೆ ಇದು ಅಮೆಝಾನ್ ಅಲ್ಲೂ ಸಿಗುತ್ತೆ ಅಂಡ್ ಇದು ಮಿನಿಸೋ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಆಯ್ತಾ. ಅಂಡ್ ನಾನು ಇದ್ರದ್ದು ಹಾಲ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ನೋಡ್ಬೇಕಿದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಈ ರೇಸರ್ಸ್ಗಳನ್ನು ನಾವು ಹೀಗೆ ಫೋಲ್ಡ್ ಮಾಡ್ಬೋದು. ಓಕೆ, ಏನಕ್ಕೆ ಫೋಲ್ಡ್ ಮಾಡಿದ್ರೆ ಏನ್ ಯೂಸ್ ಅಂತ ಹೇಳಿದ್ರೆ, ಆಕ್ಚುಲಿ ಕೆಲವು ರೇಸರ್ಸ್ಗಳಿಗೆ ಈ ತರ ಕ್ಯಾಪ್ ಬರುತ್ತೆ. ಆ ಕ್ಯಾಪ್ ನೀವು ಹೊರಗೆ ಎಲ್ಲಾದ್ರೂ ಹಾಕಿದ್ರೆ ಅದ್ರ ನಂತರ ನಮ್ಮ ರೇಸರ್ಸ್ಗಳನ್ನ ಹೀಗೆ ಓಪನ್ ಇಡೋದು ಇಸ್ ನಾಟ್ ಹೈಜೀನಿಕ್ ಒಂದು. ಆ್ಯಂಡ್ ಎಲ್ಲಾದ್ರೂ ನಾವು ಅರ್ಜೆಂಟಿಗೆ ಕೈ ಹಾಕುವಾಗ ರೇಸರಿಗೆ ಕೈ ಹಾಕಿ ನಮಗೆ ಕಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆರಡು ರೀಸನ್ಗೋಸ್ಕರ ನನಗೆ ಇದು ಇಷ್ಟ ಆಯಿತು. ಯಾಕಂದ್ರೆ ಈ ತರ ಫೋಲ್ಡ್ ಮಾಡಿ ಒಂದ್ ಕಡೆ ಇಟ್ಟರೆ ಆಯಿತು, ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡುವಾಗಲೇ ಇದು ಓಪನ್ ಮಾಡಬೇಕು. ಅದಕ್ಕೋಸ್ಕರ ಇದರ ಮೆಕ್ಯಾನಿಸಮ್ ಇಷ್ಟ ಆಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ 150 rupeesಗೆ ನಿಮಗೆ 4 ರೇಸರ್ಸ್ ಬರುತ್ತೆ. 50 rupeesಗಿಂತ ಕಡಿಮೆಗೆ ಈಚ್ ರೇಸರ್ ಬರುತ್ತೆ. ಸೊ ಇಟ್ಸ್ ಅ ಗುಡ್ ಡೀಲ್ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಕಮಿಂಗ್ ಟು ದಿಸ್ ರೇಸರ್, ಫಸ್ಟ್ ಆಫ್ ಆಲ್ ಇದು ನಂಗೆ ತುಂಬಾ ಇಷ್ಟ ಆಯ್ತಾ. ಅಂಡ್ ದಿಸ್ ಇಸ್ ಫ್ಲೆಕ್ಸಿಬಲ್, ತುಂಬಾ ಹಾರ್ಡ್ ಆಗಿ ಏನಿಲ್ಲ, ತುಂಬಾ ಲೂಸ್ ಕೂಡ ಇಲ್ಲ, ಚೆನ್ನಾಗಿ ಅಲ್ಲೇ ನಿಲ್ಲುತ್ತೆ. ಅಂಡ್ ದ ಡಿಸೈನ್ ಇಸ್ ರಿಯಲಿ ಗುಡ್. ಇದನ್ನ ಹಿಡ್ಕೊಳ್ಳಿಕ್ಕೆಲ್ಲ ತುಂಬಾ ಈಸಿಲಿ ಹಿಡ್ಕೊಳ್ಬಹುದು. ಅಂಡ್ ಒಂದ್ಸರ್ತಿ ಈ ತರ ಲಾಕ್ ಆದ ನಂತರ ಇದು ಈಸಿಲಿ ಈ ತರ ಬೆಂಡ್ ಆಗಲ್ಲ ಆಯ್ತಾ, ಸ್ವಲ್ಪ ಫೋರ್ಸ್ ಹಾಕಿದ್ರೆ ಮಾತ್ರ. ಅಂಡ್ ನಾವು ಯಾವಾಗ್ಲೂ ಫೇಸಿಗೆ ಶೇವ್ ಮಾಡುವಾಗ ಫೋರ್ಸ್ ಅಷ್ಟೊಂದು ಜಾಸ್ತಿ ಹಾಕಲ್ಲ, ಇಲ್ದಿದ್ರೆ ನಮ್ಮ ಫೇಸಲ್ಲಿ ಕಟ್ ಬರುತ್ತೆ. ಯೂಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ, ಯಾಕಂದ್ರೆ ಗ್ರಿಪ್ ಇದ್ರದ್ದು ಚೆನ್ನಾಗಿದೆ. ಇನ್ನೊಂದು ವಿಷಯ ಏನಂದ್ರೆ, ನಿಮ್ಗೆ ಫೇಸ್ ರೇಸರ್ಸ್ ಗಳನ್ನ ಹೇಗೆ ಯೂಸ್ ಮಾಡ್ಬೇಕಂದಿದ್ರೆ ಅದ್ರ ವಿಷಯ ನಿಮ್ಗೆ ಬೇಕಾದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ನೌ ಲೆಟ್ಸ್ ಟಾಕ್ ಅಬೌಟ್ ದ ಆಕ್ಚುಯಲ್ ರೇಸರ್. ನಾವು ಬ್ಲೇಡ್ ಬಗ್ಗೆ ಮಾತಾಡೋಣ. ತುಂಬಾ ಬ್ಲಂಟ್ ಆಗಿ ಇಲ್ಲ, ಬ್ಲಂಟ್ ಅಂದ್ರೆ ಶಾರ್ಪ್ ಇಲ್ಲದಿರೋದು ಅಂತ ಇಲ್ಲ, ಶಾರ್ಪ್ ಇದೆ, ಬಟ್ ಅಷ್ಟು ಒಂದು ಶಾರ್ಪ್ ಇಲ್ಲ. ಎಲ್ಲಿ ನಮ್ಗೆ ಈ ತರ ಟಚ್ ಮಾಡಿದ ಕೂಡಲೇ ಕೆಲವು ಕಟ್ಸ್ ಬರೋದಿದೆ, ಆ ತರ ಶಾರ್ಪ್ ಇಲ್ಲ. ಇದರಲ್ಲಿ ಈ ತರ ಜಿಗ್ಜಾಕ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಆ ಬ್ಲೇಡ್ ಅಲ್ಲಿ, ವಿಚ್ ಈಸ್ ರಿಯಲಿ ಗುಡ್. ಯಾಕಂದ್ರೆ ಈ ತರ ಪ್ಲೇನ್ ಇದ್ರೆ ಇಲ್ವಾ, ಕೆಲವೊಮ್ಮೆ ಕಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ಅಂಡ್ ಇದರಲ್ಲಿ ಈಸಿಲಿ ಕಟ್ಸ್ ಬರಲ್ಲ. ಈಗ ನೀವು ಕೇಳ್ಬೋದು, ಕಟ್ಸ್ ಎಲ್ಲ ಆಗೋದಾದ್ರೆ ಯಾಕೆ ನಾವು ಇದನ್ನ ಫೇಸಿಗೆ ಯೂಸ್ ಮಾಡ್ಬೇಕು, ಮುಖದಲ್ಲಿ ಕಲೆ ಉಳಿಯುತ್ತಲ್ಲ ಅಂತ. ರೇಸರ್ ಅಲ್ಲಿ ಕಟ್ ಆದ್ರೆ ಅಷ್ಟೊಂದು ಕಲೆ ಉಳಿಯಲ್ಲ ಆಯ್ತಾ, ಅದು ಫಸ್ಟ್ ಪಾಯಿಂಟ್. ಅಂಡ್ ನಿಮ್ಗೆ ಯಾರು ಹೇಳಿರೋದು ರೇಸರ್ ಅಲ್ಲಿ ಮಾತ್ರ ಕಟ್ಸ್ ಬರುತ್ತೆ ಅಂತ? ಎಷ್ಟು ಜನರಿಗೆ ಐಬ್ರೋಸ್ ಮಾಡುವಾಗ ಇಲ್ಲ ಅಪ್ಪರ್ ಲಿಪ್ ಮಾಡುವಾಗ ಕಟ್ ಅಂದ್ರೆ ಅವ್ರು ಅದನ್ನ ಎಳಿವಾಗ ಅಲ್ಲಿ ಗಾಯ ಆಗ್ಲಿಲ್ಲ ಹೇಳಿ? ನಾವೆಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಒಂದಿಲ್ಲ ಒಂದ್ ಸರ್ತಿ. ನನ್ಗಂತೂ ಯಾವತ್ತೂ ನಾನು ಐಬ್ರೋಸ್ ಮಾಡುವಾಗ ನನಗೆ ಗಾಯ ಆಗೋದು ಫಾರ್ ಶೋರ್. ಸೊ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಫಂಕ್ಷನ್ಗಳಿಗೆ ನನಗೆ ಅಟೆಂಡ್ ಆಗ್ಲಿಕ್ಕಿದ್ರೆ ಆ್ಯಂಡ್ ಐಬ್ರೋ ಮಾಡಿಸ್ಲಿಕ್ಕಿದ್ರೆ ನಾನು ಪ್ರೀವಿಯಸ್ ಡೇ ಮಾಡಿಸಲ್ಲ, ಒಂದು 3-4 ದಿನ ಮುಂಚೆ ಹೋಗಿ ಐಬ್ರೋಸನ್ನು ಮಾಡಿಸ್ತೇನೆ. ಸೊ ಅದಕ್ಕೋಸ್ಕರ ಹೇಳಿರೋದು, ಎಲ್ಲದರಲ್ಲೂ ರಿಸ್ಕ್ ಫ್ಯಾಕ್ಟರ್ ಅಂತ ಇದ್ದೇ ಇರುತ್ತೆ. ನಾವು ಎಷ್ಟು ಕೇರ್ಫುಲ್ ಆಗಿ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಎಷ್ಟು ಕಟ್ಸ್ ಬರುತ್ತೆ, ಎಷ್ಟು ಗಾಯ ಆಗುತ್ತೆ ಅಂತ. ಸೊ ವೆರಿ ಕೇರ್ಫುಲಿ ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ರೆ, ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಒಳಗೇನೆ ಇದ್ದು ಏನು ಬೇರೆ ಡಿಸ್ಟ್ರಾಕ್ಷನ್ ಇಲ್ಲದೆ ನಾವು ಫೇಸ್ ಶೇವ್ ಮಾಡಿದ್ರೆ ಇಟ್ ಈಸ್ ರಿಯಲಿ ಈಸಿ ಪ್ರಾಸೆಸ್. ಆ್ಯಂಡ್
ನಿಮ್ಗೆ ಜಾಸ್ತಿ ಹೊತ್ತು ಬೇಡ ಆಯ್ತಾ. ಇಡೀ ಫೇಸಿಗೆ ನಿಮ್ಗೆ 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಇಡೀ ಫೇಸ್ ನೀವು ಶೇವ್ ಮಾಡಿ ಆಗುತ್ತೆ. ಓಕೆ, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.